कर्नाटका गुलबर्गा शहर में कर्नाटका राज्य सरकारी प्रथम दर्जे कालेजुगड़ा अतिथि उपन्यासकार होराटा समिति गुलबर्गा ज़िले के सदर डॉक्टर चंद्रकांत शिरोली ने कर्नाटका की कांग्रेस हुकूमत का शुक्रिया अदा किया कि वज़ीर क़ानून और वज़ीर बराए हायर एजुकेशन MC सुधाकर का भी शुक्रिया अदा किया। कई बरसों से चल रहे गेस्ट लेक्चरर के तकर्रुरात को हुकूमत कर्नाटका ने काउंसलिंग की बजाय सादे तौर पर अपॉइंटमेंट देने का ऑर्डर पास किया है, जिससे तमाम सरकारी कॉलेज के गेस्ट लेक्चरर्स को राहत मिली है। 6 अगस्त 2025 को वज़ीर क़ानून और वज़ीर आला तालीम और हुकूमत सॉलिसिटर की मौजूदगी में इन सब फैसलों को ख़तियात दी गई। तो आइए देखते हैं तफसीली रिपोर्ट। ब्यूरो रिपोर्ट अतराफ TV उर्दू न्यूज़। ನಮಸ್ಕಾರ, ನಾನು ಡಾಕ್ಟರ್ ಚಂದ್ರಕಾಂತ್ ಶಿರಳಿ, ಜಿಲ್ಲಾಧ್ಯಕ್ಷ ಅತಿಥಿ ಉಪನ್ಯಾಸಕ ಸಂಘ ಕಲಬುರಗಿ. ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ ಸರ್. ನಮಗೇನಾದರೂ ಒಂದು ಸೇವಾ ಭದ್ರತೆ ಮತ್ತು ಸಂಕ್ರಾಂತಿಕವಾಗಿ ಇದು ಮಾಡಿರೋಂಥಕ್ಕಂಥದ್ದು ಸರ್ಕಾರ ಮುಂದೆ ಇಟ್ಟಿದ್ದೆವು. ಅದಾದ ನಂತರ ಸರ್ಕಾರ ಏನಪ್ಪ ಅಂದ್ರೆ ಒಳ್ಳೆಯ ನಿರ್ಣಯ ತೊಗೊಂಡಿದೆ. ನಾವು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇವೆ. ನಮಗೆ ಎಷ್ಟು ಜಲ್ದಿ ಆಗುತ್ತೆ, 2-3 ತಿಂಗಳ ಅವರು ಕಾಲಾವಕಾಶ ಕೊಟ್ಟಿದ್ದಾರೆ. ಈ 2-3 ತಿಂಗಳ ಕಾಲಾವಕಾಶಗಳು ಕೊಡ್ತಾರಂತಕ್ಕಂಥ ಭರವಸೆ ನಮಗಿದೆ. ಮತ್ತು 3 ತಿಂಗಳಲ್ಲಿ ಸರ್ಕಾರವನ್ನು ಕೈಗೊಂಡ್ರೆ ಅದು ನಮ್ಮ ಕುಟುಂಬಕ್ಕೆ ಆಗಲಿ ಮತ್ತು ಎಲ್ಲ ನಮ್ಮ ಅತಿಥಿ ಉಪನ್ಯಾಸಕರಿಗೆ ಒಂದು ಒಳ್ಳೆಯದಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಮಾತಾಡ್ತೀನಿ. ನಮಗೆ ನೋಡಿ, ನಾವು ಇಟ್ಟಿದ್ದು 19 ಕೌನ್ಸಿಲಿಂಗ್ ಮಾಡಬಾರ್ದು ಅಂತಕ್ಕಂಥದ್ದು ಒಂದು ಬೇಡಿಕೆ ಇತ್ತು. ಪ್ರತಿ ವರ್ಷ ಕೌನ್ಸಿಲಿಂಗ್ ಮಾಡ್ತಾಯಿದ್ದರು. ಮತ್ತು 2009 MPhil ಕನ್ಸಿಡರ್ ಮಾಡಬೇಕು, ನಾಟ್ ಸೆಲೆಕ್ಟ್ PhD ಅಂತಕ್ಕಂಥ ಮಾತಿತ್ತು. ಮತ್ತು VJC ನಾನ್ VJC ಎಕ್ಸ್ಪೀರಿಯನ್ಸ್ ಮೇಲೆ ನೀವೇನಪ್ಪ ಅಂದ್ರೆ ಪ್ರತಿ ವರ್ಷ ಮಾಡ್ತಿದ್ದೀರಿ, 2 ವರ್ಷ ಕೈ ಬಿಟ್ಟಿದ್ದೀರಿ, ಅದು ಮುಂದುವರಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಸರ್ಕಾರ ಅದನ್ನು ಒಪ್ಪಿದೆ. ಯಾಕಂತಂದರೆ 10, 15, 20, 25 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರನ್ನು ಕೈ ಬಿಟ್ಟಿದ್ದರು. ಅದನ್ನು ಸರ್ಕಾರ ಮತ್ತೆ ಅವರನ್ನು ಕೈ ಹಿಡಿತಕ್ಕಂಥ ಭರವಸೆ ಕೊಟ್ಟಿದ್ದಾರೆ ಸರ್. ಮತ್ತು ಕೌನ್ಸಿಲಿಂಗ್ ಮೂಲಕ ನೇಮಕಾತಿ ಮಾಡಿಕೊಳ್ಳುವುದು ಒಂದು ಭರವಸೆನೂ ಕೊಟ್ಟಿದ್ದಾರೆ ಸರ್. 3-4 ತಿಂಗಳು ಕೊಟ್ಟಿದ್ದಾರೆ. 3 ತಿಂಗಳಲ್ಲಿ ಮಾಡ್ತಿರಕ್ಕಂಥ ಭರವಸೆ ನಮಗೂ ಇದೆ. ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅಲ್ಮಜ್ಗೋಳ್ ಕಲ್ಮನಿ ಸರ್ ಅವರು ಇದು ಹೋರಾಟ ಮೂಲಕ ನಾವು ತಗೋತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ಸರ್ಕಾರ ಒಳ್ಳೆಯ ನಿರ್ಣಯ ತಗೋತಕ್ಕಂಥ ಮಾತನ್ನು ನಮಗೆ ಹೇಳಿದ್ದಾರೆ. ಆ ಸಭೆಯಲ್ಲಿ ನಾವು ಎಲ್ಲ ಜಿಲ್ಲಾ ಅಧ್ಯಕ್ಷರು ಕೂಡ ಭಾಗಿಯಾಗಿದ್ದೆವು. ನನ್ನ ಹೆಸರು ರಮೇಶ್ ಕೌಡೆ ಅಂತ, ಕಲಬುರಗಿ ಜಿಲ್ಲೆಯ ಅತಿಥಿ ಉಪನ್ಯಾಸಕರ ಸಂಘದ ಕಾರ್ಯದರ್ಶಿಯಾಗಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ದೀನಿ. ದಿನಾಂಕ 6ನೇ ತಾರೀಕಿನಂದು ನಡೆದ ಸಭೆಯಲ್ಲಿ ನಿರ್ಣಯಿಸಿರ್ತಕ್ಕಂಥ ಹಲವಾರು ವಿಷಯಗಳನ್ನು ಈ ಸಂದರ್ಭದಲ್ಲಿ ಮಾತಾಡ್ತೀನಿ. ಮಾನ್ಯ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಸರ್ ಅವರು, ಆಮೇಲೆ ಕಾನೂನು ಸಚಿವರಾಗಿರ್ತಕ್ಕಂಥ ಮಾನ್ಯ HK ಪಾಟೀಲ್ ಸರ್ ಅವರು, ಮತ್ತು ನಮ್ಮ ಇಲಾಖೆಯ ಆಯುಕ್ತರು ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಸುಪ್ರೀಂ ಕೋರ್ಟಿನ ವಕೀಲರು ಮತ್ತು ಹೈಕೋರ್ಟಿನ ವಕೀಲರು ಸಹಿತ ಆ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಆ ಸಭೆಯಲ್ಲಿ ನಿರ್ಣಯವಾಗಿರ್ತಕ್ಕಂಥದ್ದೇನೆಂದರೆ, ಈಗ ಮುಂದೆ ನಡೀತಕ್ಕಂಥ ನೇಮಕಾತಿಯನ್ನು, ಯಾಕಂದರೆ ಇಲ್ಲಿವರೆಗೂ ಸಾಕಷ್ಟು ಏನಂದರೆ ಪ್ರತಿ ವರ್ಷವೂ ಸಹಿತ ಕೌನ್ಸಿಲಿಂಗ್ ಮಾಡ್ತಕ್ಕಂಥ ಪದ್ಧತಿಯನ್ನು ಜಾರಿಯಲ್ಲಿತ್ತು. ಆದರೆ ಈಗ ಈ ಸಾರಿ ಏನಂದರೆ ಕೊನೆಯದಾಗಿರ್ತಕ್ಕಂಥ ಕೌನ್ಸಿಲಿಂಗನ್ನು ಮಾಡುವುದರ ಮೂಲಕವಾಗಿ ಎಲಿಜಿಬಲ್ ನಾನ್ ಎಲಿಜಿಬಲ್ ಅಂತಕ್ಕಂಥದ್ದನ್ನು ಯಾರಿಗೂ ಸಹಿತ ಭೇದ ಭಾವ ಮಾಡದೆ ಎಲ್ಲರನ್ನ ಏನಂದರೆ ಅತಿಥಿ ಉಪನ್ಯಾಸಕರಂತ ಪರಿಗಣಿಸುವುದರ ಮೂಲಕವಾಗಿ ಮೆರಿಟ್ ಆಧಾರದ ಮೇಲೆ ಇವತ್ತು ಕೌನ್ಸಿಲಿಂಗನ್ನು ಕೊನೆಯದಾಗಿ ಮಾಡುವುದರ ಮೂಲಕವಾಗಿ ನಿಮಗೆ ಸೇವಾ ಸಕ್ರಮಾತಿಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಸರ್ಕಾರ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಿಗಳು ಮತ್ತು ಕಾನೂನು ಸಚಿವರು, ಯಾಕಂದರೆ ಕಾನೂನು ಸಚಿವರ ಮನೆ ಎದುರಿಗೆ ಸ್ಟ್ರೈಕ್ ನಡೀತಾ ಇತ್ತು, ಮುಷ್ಕರ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಏನಂದರೆ ಯಾಕೆ ಕಾನೂನು ತೊಡಕಂತಕ್ಕಂಥದ್ದು, ಅತಿಥಿ ಉಪನ್ಯಾಸಕರನ್ನು ಪರ್ಮಿಟ್ ಮಾಡಬೇಕಾದ್ರೆ ಕಾನೂನು ತೊಡಕಿದೆ ಅಂತಕ್ಕಂಥದ್ದನ್ನು ಆ ಸಂದರ್ಭದಲ್ಲಿ ಕಾನೂನು ಮಂತ್ರಿಗಳೇ ಆ ಸಭೆಯಲ್ಲಿ ಭಾಗವಹಿಸಿ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಸಚಿವರನ್ನು ಕರೆಸಿ, ಆಯುಕ್ತರನ್ನು ಕರೆಸಿ ಚರ್ಚೆ ಮಾಡುವುದರ ಮೂಲಕವಾಗಿ ಈ ಸಂದರ್ಭದಲ್ಲಿ ಏನಂದರೆ ಕರ್ನಾಟಕ ಸರ್ಕಾರ ಇವತ್ತು ಇರ್ತಕ್ಕಂಥ ಕಾಂಗ್ರೆಸ್ ಗೌರ್ಮೆಂಟ್ ಏನಂದರೆ ಚುನಾವಣಾ ಸಂದರ್ಭದಲ್ಲಿ ತಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಇಟ್ಟಿರುವಂತೆ ಏನಂದರೆ ನಾವು ನಡ್ಕೊಳ್ತೀವಿ ಮತ್ತು ಏನಂದರೆ ಅತಿಥಿ ಉಪನ್ಯಾಸಕರಿಗೆ ಇವತ್ತು ಅಂತಿಮವಾಗಿರ್ತಕ್ಕಂಥ ರೀತಿಯಲ್ಲಿ ಯಾವುದಾದ್ರೂ ಒಂದು ನಿರ್ಧಾರವನ್ನು ಕೈಗೊಳ್ಳುವುದರ ಮೂಲಕವಾಗಿ ನಿಮಗೆ ಸೇವಾ ಭದ್ರತೆ ಅಂತಕ್ಕಂಥದ್ದನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ಸರ್ಕಾರ ಹೇಳಿದೆ. ಹೌದು, ಅದ್ರ ಜೊತೆಗೇ ಏನಂದರೆ ಕನಿಷ್ಠ 3 ತಿಂಗಳ ಕಾಲಾವಕಾಶ ನಮಗೆ ಕೊಟ್ಟಿದ್ದಾರೆ. ಏನಂದರೆ ಸರ್ಕಾರದಲ್ಲಿರ್ತಕ್ಕಂಥ ಏನು ಕಾನೂನು ತೊಡಕುಗಳಿವೆ ಅವೆಲ್ಲವನ್ನು ನಿವಾರಣೆ ಮಾಡುವುದರ ಮೂಲಕವಾಗಿ, ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಗಮನಕ್ಕೆ
ಅನುಷ್ಠಾನಕ್ಕೆ ತರುವುದರ ಮೂಲಕವಾಗಿ ಅದರ ಜೊತೆಗೇ ಫೈನಾನ್ಸ್ ಸೆಕ್ಷನ್ ಏನಿದೆ ಅದರ ಮೂಲಕವಾಗಿ ಅದರದ್ದು ಏನು ಸಮಸ್ಯೆಗಳಿವೆ ಅದನ್ನು ಸಹಿತ ತಿಳ್ಕೊಳ್ಳೋದ್ರ ಮೂಲಕವಾಗಿ ನಿಮಗೆ ಖಂಡಿತವಾಗಿ ಏನಂದರೆ ಈ ವರ್ಷ ಏನಂದರೆ ನಿಮಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡ್ತೀವಿ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅಂತಕ್ಕಂಥ ಮಾತನ್ನು ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಮತ್ತು ಕಾನೂನು ಸಚಿವರು ಹೇಳಿರ್ತಕ್ಕಂಥ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಅಭಿನಂದನೆಯನ್ನು ಅತಿಥಿ ಉಪನ್ಯಾಸಕರ ಸಂಘ ಕಲಬುರಗಿ ಪರವಾಗಿ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಬಂಧುಗಳು. अतराफ टीवी, हर बात सच के साथ। इस न्यूज को स्पॉन्सर किया है हिंदुस्तान में रियासत कर्नाटका के तारीखी शहर गुलबर्गा में सैयद बारे एजुकेशनल एंड चैरिटेबल ट्रस्ट एक फ़कीदुल मिसाल तालीमी कहकशां है, जिसके दामन में मुख्तलिफ दरख्शां सितारे मौजूद हैं जो बरसों से जहालत की तारीखी में शब रोज़ इल्म की रोशनी फैला रहे हैं। वो चमकते सितारे हैं नेक्स्ट जनरेशन पीयू साइंस कॉलेज, अल करीम कॉलेज ऑफ स्कूल ऑफ नर्सिंग, सैयद अबू बकर सिद्दीक सैयद बारे कॉलेज ऑफ नर्सिंग, KBS कासिम बी साहिबा कॉलेज ऑफ फार्मेसी एंड फिजियोथेरेपी। यहाँ जदीद आलात से लैस लेबोरेटरीज में आला तालीम याफ्ता फैकल्टी जामे तालीम फराहम करते हैं। यहाँ इल्मी और अमली तजुर्बे के साथ तलबा और तालिबात के रोशन मुस्तकबिल के लिए महारत फराहम की जाती है। सैयद बारे एजुकेशनल एंड चैरिटेबल ट्रस्ट तलबा के लिए इल्म हासिल करने का एक मियारी और महफूज इदारा है, जो नज़रिया और अमली तजुर्बे को मिलाकर हमारे तलबा को इनफरादी क़ुव्वत में कामयाबी के लिए ज़रूरी महारतें फराहम करता है। तलबा और तालिबात की आमद और रफ्त के लिए यहाँ बसेस का बेहतरीन इंतज़ाम है। अपने बच्चों का मुस्तकबिल रोशन करने के लिए सैयद बारे एजुकेशनल एंड चैरिटेबल ट्रस्ट के स्कूल्स एंड कॉलेजेस में दाखिला करवाएं। नाजरीन, आज हमारे सामने तशरीफ़ फरमा है शहर गुलबर्गा की क़दावर और हमागीर शख्सियत माहिर तालीम सैयद बारे एजुकेशनल एंड चैरिटेबल ट्रस्ट के चेयरमैन जनाब सैयद अब्दुल रहीम सैयद बारे। अस्सलाम वालेकुम रहमतुल्लाहि व बरकातुहू। बिस्मिल्लाहिर्रहमानिर्रहीम। मैं सैयद अब्दुल रहीम सैयद बारे, चेयरमैन सैयद बारे एजुकेशनल एंड चैरिटेबल ट्रस्ट गुलबर्गा, बाशऊर और जिम्मेदार वालिदैन से मेरी अजीज़ाना गुजारिश है कि वो अपने बच्चों और बच्चियों को का दाखिला हमारे स्कूलों और कॉलेजों में करवा के उनका मुस्तकबिल रोशन करें। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क।
Veernakapom near Gaushavali Dargah, KGF, Karnataka. Contact details 9483444290 9480107826.